ನನಗೆ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಆಮೇಲೆ ಬೇರೆಯವ್ರಿಗೆ ಗುಡ್ ಮಾರ್ನಿಂ್ ಸೆಕೆಂಡ್ ಆಲ್ ಗುಡ್ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ಪೀಪಲ್. ಏನು ಗೊತ್ತಾ, ಬೆಳಗ್ಗೆ ಎಬ್ಸಿ ಟಾರ್ಚರ್ ಕೊಡೋವಳು ಇವಳೆ. ಫಸ್ಟ್ ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಬಟ್ ನಮಗೆ ಇಷ್ಟ ಇರೋದೇನೋ ಟ್ರೆಕ್ಕಿಂಗು. ನೀವು ನೋಡಿರ್ತೀರ ಸುಮಾರು ಜಾಗಗಳಿಗೆ ನಾವು ಟ್ರೆಕ್ ಮಾಡಿದ್ದೀವಿ. ಈಗ ಅದಕ್ಕೆ ಟ್ರೆಕ್ಕಿಂಗ್ ಅಂತ ಪ್ರೆಪ್ ಆಗ್ತಿದ್ದೀವಿ. ಗಾಡಿ ಕ್ಲೀನ್ ಆಗಿರಲಿಲ್ಲ, ಗಾಡಿ ಕ್ಲೀನ್ ಆಗ್ತಿದೆ. ಇವಾಗ ನಾವು ಕೈವಾರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ ಮೀ ಇಂಟ್ರಡ್ಯೂಸ್ ಯು ಕೈವಾರ ಬೆಟ್ಟ. ಅಲ್ಲಿ ಹೋದ್ಮೇಲೆ ನೀ ಎಲ್ಲಿ ಓಡೋಗ್ಬಿಟ್ಟೆ ಏನು ಮಾತಲ್ಲ ಅಲ್ಲ, ಅದೇ ಕೈವಾರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ನಾನು ಹೇಳಿದೆ. ಆಮೇಲೆ ಏನು ಮಾಡಬೇಕು, ಆ್ಯಕ್ಚುಲಿ ಏನು ಮಾಡಬೇಕು ಬ್ಲಾಗಲ್ಲಿ? ಸೆಕೆಂಡ್ ಬೇಗ ನಾನು ಹೋಗಬೇಕು. ಗುಡ್ ಬಾಯ್. ಇಲ್ಲಿ ನೋಡು, ಪ್ರಿಟಿ ಫೇಸ್ ಮಾಡು. ನಿಮಗೆ ನಾನು ಹಾಕೊಂಡಿರೋ ಗ್ಲಾಸಸ್ ಚೆನ್ನಾಗಿದೆ ಅನಿಸ್ತಾ ಇದೆಯಾ? ಆಕ್ಚುಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನು 250 ರೂಪಾಯಿ. ಹಲೋ, ಸರೋಜಿನಿ ಮಾರ್ಕೆಟ್ಗೆ ಹೋಗಿದ್ದಾಗ ಡೆಲ್ಲಿಲಿ 100 ರೂಪಾಯಿ ಅಂದ. ನಾನು 80 ರೂಪಾಯಿಗೆ ಬಾರ್ಗೇನ್ ಮಾಡಿ ತಗೊಂಬಂದಿರೋದು. ಈ ತರ ಎಲ್ಲ ನನ್ನ ಡಿಮೀನ್ ಮಾಡಬೇಡ ನೀನು. ಡಿಮೀನ್ ಈ ನೆಟ್ಫ್ಲಿಕ್ಸ್ ನೋಡಿ ಓವರ್ ಆಗಿ ಇಂಗ್ಲಿಷ್ ಮಾತಾಡ್ತಾಳ ಒಂದೊಂದ್ಸಲ. ಈ ಲಾರಿ ಡ್ರೈವರ್ಗಳು ರಾಜಸ್ಥಾನಿಂದ ಬಂದ್ಬಿಟ್ಟಿರ್ತಾರಲ್ಲ, ಅವ್ರುಗಳು ಪ್ಲೇ ಮಾಡೋ ಸಾಂಗ್ಸೇ ನೀನ್ ಯಾವಾಗ್ಲೂ ಕೇಳಿಸ್ಕೊಡೋದು. ಅವಾಗ ಬರೀತಿದ್ದವ್ರು ಎಲ್ಲಾರ್ದು ಬರೀ ಇದೇ ಕಥೆನೆ ಅಲ್ವಾ? ಎಲ್ಲ ಬರೀ ಡಬಲ್ ಮೀನಿಂಗ್. ಎಳ್ನೀರ್ ಕುಡಿದ್ಯಾ? ನಾನು ಏನಾದ್ರೂ ಒಂದು ಫ್ಯಾಕ್ಟ್ ಹೇಳ್ತಾ ಇರ್ತೀನಿ ಅಥವಾ ಏನಾದ್ರೂ ಒಂದು ಇಂಪಾರ್ಟೆಂಟ್ ಮಾತಾಡ್ತಾ ಇರ್ತೀನಿ, ಇವಳು ತಿನ್ನೋದು ಕುಡಿಯೋದು ಅದ್ರ ಬಗ್ಗೆನೇ ಯೋಚನೆ. ಶಿ ಇಸ್ ಆಲ್ವೇಸ್ ಹಂಗ್ರಿ. ಅಲ್ಲ, ನಾನ್ ಹ್ಯಾಂಗ್ರಿ ಆಗಕ್ ಮುಂಚೆ ನನ್ನ ಹೊಟ್ಟೆಗೆ ಏನಾದ್ರೂ ಹಾಕ್ಬಿಡು, ಇಲ್ಲ ಅಂದ್ರೆ. A few moments later. ಏನೋ ಯಪ್ಪ, ಇವಳಿಗಿರಷ್ಟು ರೋಡ್ ರೇಂಜ್ ಇದೆಯಲ್ಲ, ಜನ ಸತ್ತೋಗ್ತಾರೆ. ಯಾವ ರೇಂಜ್ ಬೈತಾರೆ ಅಂತಂದ್ರೆ, ದಟ್ಸ್ ವೈ ಐ ಟೋಲ್ಡ್ ಟು ಗೋ ಸಿಟ್ ದೇರ್ ಅಂಡ್ ಐ ಆಮ್ ಬಿಹೈಂಡ್ ದ ವೀಲ್ ನೌ. ನಿಮ್ಗೆ ಎಷ್ಟೇ ರಶ್ ಇದ್ರು ಜೀವಕ್ಕಿಂತ ದೊಡ್ಡ ರಶ್ ಯಾವ್ದು ಇಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಬುದ್ಧ ತರ ಹೇಳದ್ನಾ? ಸಾರಿ, ಸದ್ಗುರು ಅಂದ್ರೆ ಬುದ್ಧ. ಓಕೆ, ಥ್ಯಾಂಕ್ ಯು. ಟ್ರೆಕ್ಕಿಂಗ್ ಇದ್ದು 6 ಗಂಟೆಗೆ ಸ್ಟಾರ್ಟ್ ಪಾಯಿಂಟ್ ಟೈಮ್ ಆಯಿತಾ. ಸರ್ ಲೇಟಾಗಿ ಎದ್ದು ಆಮೇಲೆ ನನಗೆ 1 ಇಡ್ಲಿ ಬೇಕು, 2 ಇಡ್ಲಿ ಬೇಕು ಅಂತ ಫುಲ್ ಲೇಟ್ ಮಾಡಿಬಿಟ್ಟು ಲೇಟಾಗಿ ಬಿಸಿಲಲ್ಲಿ ಬಂದಿದ್ದಾರೆ ನೋಡಿ. ಏನ್ ನಿನ್ನ ಹೆಸರು? ಓಕೆ, ಬಾಲ ಏನಕ್ಕೆ ತೋರಿಸೋದು? ಬಾಲ ತೋರಿಸ್ತೀನಿ ನೋಡಿ, ಬಾಲ ತೋರಿಸಿ. ಹೌದಾ? ಯಾವ ಸಿನಿಮಾ ಮಾಡಿದೀರಾ? ಕೈವಾರ ತಾತಯ್ಯ ನೆಕ್ಸ್ಟ್ ದೇವನಹಳ್ಳಿ ಪಿಕ್ಚರ್. ಅದು ಓಡೇ ಇಲ್ಲ. ಹೌದಾ? ಗುರುವೇ ನಾರಾಯಣ ಹೋಗಪ್ಪ. ಕಲಿಯೋದು ವಿದ್ಯಾಭ್ಯಾಸ, ಸರಸ್ವತಿ ಒಲಿಬೇಕು. ಹೌದಾ? ಪಕ್ಕಾಗ ಹೇಳ್ರಿ ನೀವೇ. ಗುರು ಒಳ್ಳೇದ್ ಮಾಡ್ಲಿ. ನಮ್ಮವ್ರಲ್ಲ ನೀವು, ನಿಮ್ಮವ್ರು ನಾವು. ಕಲಾಕಾರ ಅಂದ್ರೆ ವಿದ್ಯಾಭ್ಯಾಸ. ಅದು ಯಾವ ಸೊಪ್ಪಾದ್ರೂ ಕೊಡ್ಬೋದಾ? ಅಯ್ಯೋ, ಎಲ್ಲರಿಗೂ ಕೊಡೋಕ್ಕಿಲ್ಲ ಅಷ್ಟೊಂದು. ಕುಜು ಅಂತ ಮಾತಾಡ್ತಾನೆ. ಕ್ಯಾನ್ ಯು ಹಿಯರ್ ದಮ್? ಹಲೋ, ಗುಡ್ ಮಾರ್ನಿಂಗ್. ಟಾಕ್ ಟು ಮೀ ಅಂತ. 2 ಮೂಗಿದೆ ನೋಡಿ. ಇಲ್ಲ, ದೂರ ಹಂಗೆ ಕೊಡಿ. ಅಲ್ಲೇ ನೋಡು ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಪೋಸ್ ಮಾಡ್ತಿರೋದು. ಪೋಸ್ ಮಾಡುತ್ತೆ. ಇಫ್ ಐ ಟಚ್ ಇಟ್ ಬಿಕಮ್ ಲೈಕ್ ದಿಸ್. ಏನಾಗಲ್ಲ, ಹಂಗೆ ಅದು ಕುಕ್ಕು ಮಾಡ್ತಾನೆ. ಪಾಪ ಪ್ರೈವೇಟ್ ಟೈಮ್ನ ನಾವು ಡಿಸ್ಟರ್ಬ್ ಮಾಡಿದ್ವಿ. ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ವಿ ಬೋತ್ ಆರ್ ಆಲ್ರೆಡಿ ಪ್ಯಾಂಟಿಂಗ್.
ಇಟ್ಸ್ ಸೋ ಟೈರಿಂಗ್ ಆ್ಯಕ್ಚುಲಿ ಒಂದು ವಾರ ಲೈಕ್ ಎವ್ರಿ ವೀಕೆಂಡ್ ಈ ಥರ ಬಂದುಬಿಟ್ರೆ ಫುಲ್ ನಮ್ಮ ಹೊಟ್ಟೆ ಟಯರು ಎಲ್ಲ ಕರಗೋಗುತ್ತೆ ಅನ್ಸುತ್ತೆ. ನನಗೆ ಕೈವಾರ ಬೆಟ್ಟ ಅದು ಫಸ್ಟ್ ಥಿಂಗ್ ಏನು ಗೊತ್ತಾ ಇಷ್ಟ ಆಗಿದ್ದು, ನಾವು ಎಂಟರ್ ಆಗ್ತಿದ್ದಂಗೆ ಇಟ್ಸ್ ಲೈಕ್ ಅ ಫಾರೆಸ್ಟ್. ಏಕೇನು ಇಟ್ ಈಸ್ ಅ ಫಾರೆಸ್ಟ್. ಅವರು ಕೆಲವೊಂದು ಬರ್ಡ್ಸು ಮತ್ತು ಮೊಲಗಳನ್ನೆಲ್ಲ ಸೇವ್ ಮಾಡ್ತಾ ಇದ್ದಾರೆ. ಒಬ್ಬರು ನಾವು ಫಸ್ಟ್ ಒಬ್ಬರನ್ನ ಮೀಟ್ ಮಾಡಿದ್ವಿ, ಅವರು ವಿಭೂತಿ ಎಲ್ಲ ಹಾಕ್ಕೊಂಡಿದ್ರಲ್ಲ, ಅವ್ರು ಆ್ಯಕ್ಚುಲಿ ಬಂದು ದಿನ ಇಲ್ಲಿರೋ ಕೋತಿಗಳಿಗೆಲ್ಲ ಊಟ ಹಾಕ್ತಾರಂತೆ. ಸಚ್ ಅ ನೈಸ್ ಡೀಡ್ ಅಲ್ವಾ? ವಿ ಆ್ಯಕ್ಚುಲಿ ಫೆಲ್ ಸೋ ಬ್ಯಾಡ್ ವೆನ್ ಈ ಸೆಡ್ ನಾ ಮಾಡಿದ್ದು ಯಾವ ಮೂವಿನೂ ವರ್ಕೌಟೇ ಆಗಲಿಲ್ಲ ಸರ್ ಅಂತ. ದ್ಯಾಟ್ಸ್ ಹೌ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ಅನ್ಸರ್ಟನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್, ಎಸ್ಪೆಷಲಿ ದ ಫಿಲ್ಮ್ ಇಂಡಸ್ಟ್ರಿ. ಇವಳು ಮತ್ತೆ ಶುರು ಮಾಡಿದ್ಲು ಪ್ರಾಣಿಗಳಿಗೆ ಟಾರ್ಚರ್ ಕೊಡೋದಕ್ಕೆ. ನಾನು ಟಾರ್ಚರ್ ಮಾಡ್ತಾಯಿಲ್ಲ, ಮುದ್ದು ಮಾಡ್ತಾ ಇರೋದು. ಅದಕ್ಕೆ ಇದು ಮಸಾಜ್ ಥರ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ಇದು ಒಂದೇ ಪಾಪ ನನ್ನ ಕೈ ಮೇಲೆ ಕಕ್ಕು ಮಾಡಿಲ್ಲ, ಮುದ್ದು ಟಾರ್ಚರ್ ಮಾಡಿ ಮಾಡಿ ಮುದ್ದು ಮಾಡ್ತಿರೋದು ಮಾಡ್ತು. ಸಿ ದಿಸ್ ಇಸ್ ದ ಗಿಫ್ಟ್ ಯು ಗೆಟ್ ಫಾರ್ ಡಿಸ್ಟರ್ಬ್ ನೇಚರ್. ಗಿಫ್ಟ್ ಆಫ್ ನೇಚರ್ ಅಂತ. ಥ್ಯಾಂಕ್ ಯು ಫಾರ್ ಪೂಪಿಂಗ್ ಆನ್ ಮೈ ವೈಫ್. ಓಕೆ, ಒಂದು ಲೆಫ್ಟ್ ಇದೆ, ಇನ್ನೊಂದು ರೈಟ್ ಇದೆ. ಶುಡ್ ವಿ ಗೋ ರೈಟ್ ಆರ್ ಶುಡ್ ವಿ ಗೋ ಲೆಫ್ಟ್? ಆ ಕಡೆನೂ ಒಂದು ಪಾತಿದೆ, ಬಟ್ ನಂಗೆ ಇಲ್ಲಿ ಮನುಷ್ಯರದ್ದು ವಾಯ್ಸ್ ಕೇಳಿಸ್ತಾರೆ. ಐ ಥಿಂಕ್ ಯಾ ಪ್ರಾಬ್ಲಿ. ಆ್ಯಸ್ ಯೂಶುವಲ್ ಅವಳು ಹೇಳಿದ ರೂಟ್ ತಪ್ಪು, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಶೀ ಇಸ್ ರಾಂಗ್. ನೋಡಿ, ಲುಕ್ ಎಟ್ ದ ಪರ್ಸನ್ ಹೂ ಇಸ್ ರಾಂಗ್. ಏನ್ ಆನಂದ, ಇದೆಂಥ ನೋಟ. ವೈಫ್ ಇಸ್ ಆಲ್ವೇಸ್ ರೈಟ್ ಅಂತಾರೆ, ಬಟ್ ಅವಳು ಯಾವಾಗಲೂ ತೊಗೊಳೋದು ಲೆಫ್ಟ್ ಅನ್ನೋ ರಿಮೆಂಬರ್. ಅದು ಆ್ಯಕ್ಚುಲಿ ಟಿಪಿಕಲ್ ಈ ಸ್ಕೂಟಿ ಓಡಿಸ್ತಾರಲ್ಲ ಹುಡುಗಿರು, ಸೇಮ್ ಹಾಗೆ ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ಅಂತ ತಗೋತಾರೆ. ಹೆಂಡತಿ ಬ್ಯಾಗ್ ಹಾಕೊಂಬಂದ್ರೆ ಇರೋ ಬರೋದೆಲ್ಲ ಅವಳ ಬ್ಯಾಗೆಲ್ಲ ತುರ್ಕ್ತಾನಪ್ಪ ಏನೋ. ಸೊ ನಾನು ಒಂಥರ ಎಲ್ಲ ಸಾಮಾನು ಕಟ್ 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 ಕಟ್. ಮೊದಲೇ ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ತೀನಿ ಇವಳು ಯಾವಾಗಲೂ. ಸಾರಿ. ಏನೇ ಫುಲ್ಲು ಸುಸ್ತು ಹೊಡೆದೋಗಿದ್ಯಾ? ಅದಕ್ಕೆ ವಾರಕ್ಕೊಂದ್ಸಲ ಟ್ರೆಕ್ಕಿಂಗ್ ಬರಬೇಕು. ಹಿಂಗೆ ತಿಂಗಳಿಗೊಂದ್ಸಲ ನಾನೇ ಮರದ ಸಪೋರ್ಟ್ ತೊಗೊಂಡು ನಿಂತಿದ್ದೀನಿ. ಬಂದ್ಬಿಟ್ಟ. You have to be my shoulder. I will always be your shoulder. You will get two. I have two. But you have to be only my shoulder. Only yours. Yes. Exclusive. Come, let's go. ಇವಾಗ ಇದು ಒಂದು ಯಾರು ಮರಿಬೇಡಿ. ಕೆಲವೊಬ್ರು ಸುಮ್ಮನೆ ಹಾಗೆ ಮುಂಚೆ ರೂಲ್ಸ್ ಇರಲಿಲ್ಲ ಅಂತ ಹಂಗೆ ಬಂದ್ಬಿಡ್ತಾರೆ. ಹಾಗೆಲ್ಲ ಬರಕ್ಕೆ ಹೋಗಬೇಡಿ. ಬುಕ್ ಮಾಡಿಬಿಟ್ಟೆ ಬನ್ನಿ. Eco tourism website ಹೋಗಿ you can select your date, the place of your trek. ಬೆಳಗ್ಗೆ 6 ಗಂಟೆ ಅಂದರೆ 5 ಗಂಟೆಗೆ ಇರಿ. ನಮ್ಮ ಥರ 9 ಗಂಟೆಗೆ ಬರೋದು. I think 250 rupees per head. We're almost there. ಸುಸ್ತಾ? ಟೀ ಎಸ್ಟೇಟ್. ಟೀ ಎಸ್ಟೇಟಲ್ಲಿ ಕೆಲಸ ಮಾಡೋರು ಈ ಥರ ಇದ್ದಾಳೆ. My husband is missing. He's nowhere to be found. ನಾನು ಬೇರೆ ಒಬ್ಬಳೇ ಇದ್ದೀನಿ. ಓಕೆ, ಏನು ಹೇಳ್ತಿದೆ ಅಂದರೆ, ನಾವು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ಸ್ನ ನಮ್ಮ ವ್ಲಾಗ್ಸ್ ಥ್ರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಐ ಫೌಂಡ್ ಮೈ ಹಸ್ಬೆಂಡ್. ಐ ಫೌಂಡ್ ಹಿಮ್. ಎಲ್ಲೋಟೋಗ್ಬಿಟ್ಟಿದ್ಯೋ? ದೇವಸ್ಥಾನದ್ದು ಮಹಾದ್ವಾರ ಆ ಥರ ಇರುತ್ತಲ್ಲ, ಕಲ್ಲಲ್ಲಿ ಕೆತ್ತನೆ ಮಾಡಿರೋವಂಥದ್ದು. ಅದು ನಾವು ಹಂಪಿಗೆ ಹೋದಾಗಿತ್ತಲ್ಲ, ರೂಯಿನ್ಸ್ ಥರ. ಇಟ್ ಲುಕ್ಸ್ ಸಿಮಿಲರ್ ಟು ದ್ಯಾಟ್, ರೈಟ್? ಬಿಕಾಸ್ ಇದ್ರ ಮೇಲೆ ಒಳ್ಳೆ ಕೆತ್ತನೆ ಇದೆ ನೋಡಿ. ಸೋ ಬ್ಯೂಟಿಫುಲ್. ಏನು ಸರ್, ಏನೋ ಡೈಲಾಗ್ ಹೇಳ್ತಿದ್ರಿ? ಈ ರೂಯಿನ್ಸ್ ಜೊತೆ ಇನ್ನೊಂದು ರೂಯಿನ್ ಕೂತಿದೆ. ರೂಯಿನ್ ಬಿಕಾಸ್ ಆಫ್ ಯು. It looks like your wife is taking very good care of you and she's giving you a lot of love. Abba latri. What expression was that? What expression was that? La la. Mamacita.
ನೋಡ್ರಪ್ಪ ಬ್ಯೂಟಿಫುಲ್ ವ್ಯೂ ಅಲ್ಲ, ಸಖತ್ತಾಗಿದೆ. ಇದು ಅಲ್ಲೊಂದು ಪೀಸ್, ಆ ಪೀಸ್ನ ಫಾಲೋ ಮಾಡ್ಕೊಂಡು ಹೋಗೋಣ. ನಿಮಗೆ ನಾನು ಕೆಳಗಡೆಯಿಂದ ಮೇಲೆ ಹತ್ತು ಬರೋಷ್ಟರಲ್ಲಿ ಕೆಳಗಡೆ ತನಕ ಎದ್ದಿದ್ದು ಕೂದಲು ಮೇಲೆ ತನಕ ಬುದ್ಧನ ರೀತಿಲಿ ಹೋಗೋದಿದೆ. ಅಲ್ಲ, ಸ್ನಾನ ಮಾಡ್ಕೊಂಬಂದ್ಯಾ? ಏನು ಕತೆ? ಸ್ವೆಟ್ ಸ್ನಾನ. ನಾವು ನಮ್ಮ ಜೊತೆ ಒಂದ್ಸಲ ಅಮ್ಮ ಮೊದಲೇ ಓಕೆ, ಸಿ ದಿಸ್ ವ್ಯೂ. ಅಲ್ಲೊಂದು ಬೆಟ್ಟ, ಅಲ್ಲಂಗೆ ಬರ್ತಾ ಇದ್ದರೆ ಅಲ್ಲಿ ನೋಡಿ ಆ ಗ್ರೀನ್ರಿ ಮೇಲೆ ಅರ್ಧರ್ಧ ಶೇಡು ಎಲ್ಲ ಬಿದ್ದು ಈ ಒಂದು ಬ್ಯೂಟಿ ಇಲ್ಲಿದೆ. ಒಂದು ಮೆಡಿಟೇಟಿವ್ ಸ್ಟೇಟ್ ರೀಚ್ ಆದಮೇಲೆ ಅದು ಇಷ್ಟು ಎತ್ತರದ್ದು ಟ್ರೆಕ್ಕಿಂಗ್ ಮಾಡಿ. ಮೆಡಿಟೇಟಿವ್ ಸ್ಟೇಟ್ ರೀಚ್ ಆಗಿರೋದು ಟ್ರೆಕ್ಕಿಂಗ್ ಮಾಡಲ್ಲ, ಚೆನ್ನಾಗಿ ತಿಂದ್ಮೇಲೆ. ಇಡೀ ಬಿಸ್ಕೆಟ್ ಚಾಕ್ಲೇಟು ಎಲ್ಲ ಚೆನ್ನಾಗಿ ತಿಂದ್ಲು. ಹೇಳ್ತೀನಿ, ನೀವು ತರ್ತೀರಾ ತಿಂತೀರಾ ಸುಸ್ತಾಯಿತು ಅಂತ ಎಲ್ಲ ಫೈನ್, ಬಟ್ ಸೇಮ್ ಆ ಪೇಪರ್ಸು ಏನು ಪ್ಲಾಸ್ಟಿಕ್ ಇದೆ ದಯವಿಟ್ಟು ನಿಮ್ಮ ಬ್ಯಾಗ್ನಲ್ಲೇ ತೊಗೊಂಡೋಗ್ಬಿಟ್ಟು ನಿಮ್ಮನೆ ಕಸದ ಡಬ್ಬಿಲೇ ಹಾಕಿ. ದಟ್ಸ್ ರಿಕ್ವೆಸ್ಟ್ ಐ ಮೇಕ್. ಸಿ ಬಾಯ್. ಇವಾಗ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಟಡಾ. ಹತ್ತದೇನೋ ಹತ್ತು ಬಿಡ್ಬೋದು, ಇಳಿಯೋದಿದೆಯಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಅಪ್ಪ. ಅದರಲ್ಲೂ ಇಂಥ ಟೆರೇನ್ ಅಂತೂ ಮಾಡು ಫಾಲ್. ಈ ಥರ ಟೆರೇನ್ಗಳಲ್ಲಿ ಇಳಿಯೋದು ಮಾತ್ರ ನೋಡೋಣ. ನಂಗೆ ಆಗಲ್ಲ, ಇಲ್ಲಿ ಜಾರುತ್ತೆ. ಇಲ್ಲೊಂದು ನೋಡು, ಆ್ಯಕ್ಚುಲಿ ಈ ಟ್ರೆಕ್ಕರ್ಸ್ ಎಲ್ಲರೂ ಫುಲ್ ಎಕ್ಸ್ಪೆನ್ಸಿವ್ ಟ್ರೆಕ್ಕಿಂಗ್ ಶೂಸ್ ಎಲ್ಲ ಹಾಕೋತಾರೆ. ನಾವು ಆ್ಯಕ್ಚುಲಿ ಐ ಥಿಂಕ್ ವಿ ಆರ್ ವೇರಿಂಗ್ ದ ಚೀಪೆಸ್ಟ್ ಡೆಕತ್ಲನ್ ಶೂಸ್. ಅದೇ ಬೆಸ್ಟ್. ಎಷ್ಟು ಟ್ರೆಕ್ ಮಾಡಿದೀವಿ ಗೊತ್ತಾ ಈ ಶೂಸ್ ಅಲ್ಲಿ. ಅಬವ್ ಎನಿ ಲಕ್ಸುರಿ, ಕಂಫರ್ಟ್ ಮ್ಯಾಟರ್ಸ್. ಕೈವಾರ ಬೆಟ್ಟ, ಯು ಆ್ಯಕ್ಚುಲಿ ಮೇಡ್ ಮಿ ವೆರಿ ಹ್ಯಾಪಿ. ಓಕೆ, ನಮ್ಮ ಟ್ರೆಕ್ಕಿಂಗ್ ಮುಗೀತು. ಸೊ ನಾನಂತೂ ಇಲ್ಲಿಂದ ಐ ಆಮ್ ಡೆಡ್. ನನಗಂತೂ ರಿಫ್ರೆಶಿಂಗ್ ಅನಿಸ್ತಾ ಇದೆಪ್ಪ, ಇವನೊಬ್ಬನೇ ಡೆಡ್. ನಾನು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಮಾಡ್ಕೋತೀನಿ. ಊಟ, I need a good drink, and then I need good food, then I need good sleep, and I don't want you anywhere around me. I need peace. ಯಾಕಂದರೆ ಇವಾಗ ನಾನು I have become peace. Bye. ಬೇಕಾಯ್ತಾ ನನಗಿದು?